ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಚಾರ್ಯ ವ್ಲಾಗ್ಸ್. ಇವತ್ತು ನಾವೊಂದು ಬರ್ತ್ಡೇ ಫಂಕ್ಷನ್ಗೆ ಹೋಗ್ತಾ ಇದೀವಿ. ನಮ್ಮ ಫ್ರೆಂಡ್ಸ್ ಸ್ವಾತಿದು ಅಣ್ಣನ ಮಗನ ಬರ್ತ್ಡೇದು ಫಂಕ್ಷನ್. ನಾನು ಮತ್ತೆ ಪ್ರಜ್ಞೆ ರೆಡಿ ಆಗಿದ್ದೀವಿ. ಈಗ ಇನ್ನೊಂದು ಚೈತ್ರನಿಗೆ ವೇಟ್ ಮಾಡ್ತಾ ಇದೀವಿ ನಾವು. ಹಾಗೆ ಆಗನೇ ಹೊರಟಿದ್ದೀನಿ ಅಂತ ಹೇಳಿದಾಳೆ, ಇನ್ನು ಬರ್ಲಿಲ್ಲ. ರೆಡಿ ಆಗ್ತಾ ಇದ್ದಾಳೆ. ನೋಡಿ, ಇವಳಿಂದಾನೆ ಲೇಟ್ ಆಗಿದ್ದೀವಿ. ನಾನು ಆ್ಯಕ್ಚುಲಿ ಗಿಫ್ಟ್ ತೊಗೊಂಡಿದ್ದೆ. ಚೈತ್ರ ಮತ್ತು ಪ್ರಜ್ಞೆಯವರು ತಗೊಂಡಿರಲಿಲ್ಲ, ಹಾಗಾಗಿ ಪಲ್ಲಿಮಾರಲ್ಲಿರೋ ಭಾಗ್ಯಲಕ್ಷ್ಮಿ ಕ್ಲಾತ್ ಸೆಂಟ್ರಿಗೆ ಹೋಗಿದ್ವಿ. ಸೊ ಅವರು ಮಗುಗೆ ತಗೊಳ್ತಾ ಇದ್ರು ಬಟ್ಟೆನ. ಮಗುಗೆ ಇವತ್ತು ಒಂದು ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ನು. ಸೊ ಬನ್ನಿ, ಪ್ಯಾಕಿಂಗ್ ಎಲ್ಲ ಆಯಿತು. ಈಗ ಹೋಗೋಣ ಅವ್ರ ಮನೆಗೆ. ಪ್ಯಾಕಿಂಗ್ ಆಯಿತಾ? ಆಯ್ತು. ತೋರಿಸಿದ್ರ? ಹಾಂ, ಆಗ ಬಲ್ಲ. ರೆಡ್ ಲೈಟ್. ಈಗ ನಾವು ಸ್ವಾತಿಯವ್ರ ಮನೆ ರೀಚ್ ಆದ್ವಿ. ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಗಿತ್ತು, ಹಾಗಾಗಿ ಫಂಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಸೊ ಎಲ್ಲರೂ ಮಗುನ ಎತ್ಕೊಂಡು ಫೋಟೋ ತೆಕ್ಕೊಳ್ತಾ ಇದ್ವಿ. ಸೊ ಕ್ಯೂಟ್, ತುಂಬಾ ಚೆನ್ನಾಗಿದ್ದ ಬಡ್ಡೆ ಬಾಯಿ. ಎಲ್ಲರೂ ಅಷ್ಟೇ ಎತ್ಕೊಂಡು ಫೋಟೋ ತೆಗಿತಾ ಇದ್ದಿದ್ದರಿಂದ ಸ್ವಲ್ಪ ನನಗೆ ತುಂಬಾ ಬೇಜಾರಾಗಿದೆ. ಬರ್ತಡೇ ಬಗ್ಗೆ ನಿಮ್ಮ ಅನಿಸಿಕೆ? ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬಂದಿದ್ದೀವಿ ಅಲ್ಲ ಚೈತ್ರ? ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬಂದಿದ್ದೀವಿ. ಬರ್ತಡೇ ಮಗು ಇಲ್ಲ. ಚೈತ್ರ ಎಲ್ಲಿದ್ಯಾ ನೀನು? ಎಲ್ಲಿದ್ದಿ? ಪಲ್ಲವಿ ಎಲ್ಲಿದ್ಯಾ? ಆಯ್ತು, ಕಾಣುತ್ತೆ. ನೋಡಿ ನಮ್ಮ ಸ್ವಾತಿ ಹೇಗಿತ್ತು. ಇಲ್ಲ ಪುಡ ಏನು ನಾನೇ ಏನೇನೇನುಂಡು ನಿಕ್ಕು ಅಪ್ಪನ ಹೋಯ್ ಆ ಮುಂದಕ್ಕೆ ಹೋಯ್ ಅವ. ಆ್ಯಕ್ಚುಲಿ ಆಯುಷಿಗೆ ಅವ್ನ ತಮ್ಮ ಬಂದಿದ್ರೆ ತುಂಬ ಖುಷಿ ಆಗ್ತಿತ್ತು. ಆಚೆ ಈಚೆ ಓಡಾಡಿಕೊಂಡು ಇಬ್ಬರು ಸೇರಿ ಗಮ್ಮತ್ತು ಮಾಡಿಬಿಡ್ತಿದ್ರು. ಇವತ್ತು ಇವನೊಬ್ಬನೇ ಕರ್ಕೊಬಂದಿದ್ದೀನಲ್ವಾ, ಅದಕ್ಕೆ ಬೋರ್ ಆಗ್ತಿದೆ. ನನಗೆ ಅಪ್ಪ ನೆನಪಾಗ್ತಿದ್ದಾರೆ, ಅಪ್ಪನ ಹತ್ರ ಹೋಗೋಣ ಆ ಥರ ಹೇಳ್ತಾ ಇದ್ದ. ಚಿಕನ್ ಸುಕ್ಕ, ಕೋಳಿ ರೊಟ್ಟಿ, ಕೋಳಿ ಸಾರು, ತೊಂಡೆಕಾಯಿ ಪಲ್ಯ, ಉಪ್ಪಿನಕಾಯಿ. ತಿಂದೆ ಅಷ್ಟು? ಚೆನ್ನಾಗಿದೆಯಾ? ಮತ್ತು ಗೀ ರೈಸು, ಗ್ರೀನ್ ಚಿಕನ್ನು, ಬಾಯ್ಲ್ಡ್ ರೈಸು ಮತ್ತು ಸಾಂಬಾರು, ಹಾಗೇನೆ ಪಾಯಸ. అతను పొరపాటు సూపర్ ఎంత ఉండియా ఎంత ఉండిది ಲೈಕ್ ಶೋರ್ ಎನ್ನೆದರಡು ಅಂತ ನೋಡ್ತೀವಿ. ನಿಜ ರಿಯಲ್ ಅದು ಫೀಡ್ಬ್ಯಾಕ್ ಕೊಡಲಿ. ಸ್ವಾತಿ ಕೇಳ್ತಾ ಇದ್ಲು ಊಟ ಹೇಗಾಗಿತ್ತು
ರಿಯಲಾಗಿ ಹೇಳಿ ನಾನಿದ್ದೀನಿ ಅಂತ ಹೇಳಿ ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳಿಬಿಡಿ ಅಂತ ಹೇಳ್ತಾ ಇದ್ಲು. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಫೈನಲಾಗಿ ಐಸ್ ಕ್ರೀಮ್ ಇತ್ತು. ಆಯುಷ್ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ. ಒಳ್ಳೇದುಂಟ ಐಸ್ ಕ್ರೀಮು? ಒಳ್ಳೇದುಂಟ. ಈಗ ನಮ್ಮದು ಊಟ ಮುಗೀತು. ಈಗ ನಾವು ಹೊರಟ್ವಿ. ಸ್ವಲ್ಪ ತನಕ ಕುತ್ಕೊಂಡ್ವಿ ಅವ್ರ ಮನೇಲಿ, ಮತ್ತೆ ಹೊರಟ್ವಿ. ಬರ್ತಡೇ ಫಂಕ್ಷನ್ ಮುಗೀತು. ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಫಸ್ಟ್ ಚೈತ್ರನ್ ಬಿಟ್ಟು ಆಮೇಲೆ ನಾನು ಹಿಡಿದು ಲಾಸ್ಟಲ್ಲಿ ಪ್ರಜ್ಞೆಯವರು ಹೋಗ್ತಾರೆ. ಸರಿ ಹೋಯ್ತು. ಚೈತ್ರ ಹೇಳಿದ್ಲು ಬಾಯ್ ಚೈತ್ರ, ಬಾಯ್ ಬಾಯ್. ರೀಚ್ ಆದ್ಮೇಲೆ ನನಗೆ ಹೇಳಿ ಆಯ್ತಾ? ಆಯ್ತಾಯ್ತು ಬಾಯ್. ಬಾಯ್ ಬಾಯ್ ಅಚ್ಚು ಬಾಯ್ ಬಾಯ್ ಬಾಯ್. ಈಗ ನಾನು ರೀಚ್ ಆದೆ, ನನ್ನ ಮನೆ ಬಂತು. ಈಗ ನೆಕ್ಸ್ಟ್ ನಂದು ಲಾಸ್ಟ್ ಸ್ಟಾಪ್. ನೀವೇ ಲಾಸ್ಟ್ ಹೋಗ್ಬೇಕೀಗ. ನಾನೇ ಫಸ್ಟ್ ಬಂದೆ, ನಾನೇ ಲಾಸ್ಟ್ ಹೋಗ್ತಾ ಇದ್ದೀನಿ. ಹಾಗೆ ಗಮ್ಮತ್ತಾಯ್ತು. ಎಂಜಾಯ್ ಮಾಡಿದ್ವಿ. ಪುನಃ ನೆಕ್ಸ್ಟ್ ಟೈಮ್ ಸಿಗುವ, ಫುಲ್ ಗ್ರೂಪ್ ಪ್ಲಾನ್ ಮಾಡುವ. ಓಕೆ, ಸ್ಪೆಷಲ್ ಎಲ್ಲಾದ್ರೂ ಹೋಗುವ. ಹೌದು, ಪ್ಲಾನ್ ಮಾಡಿ ಹೋಗುವ. ಆಯ್ತಾ? ಬಾಯ್ ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಫಸ್ಟ್ ಲೈಕ್ ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.